ಈಗ ಮನುಷ್ಯ ಫಸ್ಟ್ ಪ್ರಾಬ್ಲಮ್ ಕಂಡು ಹಿಡಿದು ಬಿಡ್ತಾನೆ, ಆಮೇಲೆ ಅದಕ್ಕೊಂದು ಸೊಲ್ಯೂಷನ್ ಹುಡುಕ್ತಾನೆ. ಫಾರ್ ಎಕ್ಸಾಂಪಲ್ ಕಾರು, ಪೆಟ್ರೋಲು, ಡೀಸೆಲ್ ಅಂತಂದೇಳಿ ಎಲ್ಲ ಬಳಸೋಕ್ಕೆ ಟ್ರೈ ಮಾಡಿದ, ಅದರಿಂದ ಪೊಲ್ಯೂಷನ್ ಆಗ್ತೈತೆ ಅಂತಂದೇಳಿ ಆಮೇಲೆ ರೈತರಿಗೆ ಒಂದು ಸ್ವಲ್ಪ ಬೂಸ್ಟ್ ಕೊಡಮ್ಮ ಅಂತಂದೇಳಿ ಎಥನಾಲ್ ಬಳಸಮ್ಮ ಅಂತಂದೇಳಿ ಇವಾಗೆಲ್ಲ 20% ಎಥನಾಲ್ ಬಳಸಾಗೈತಾರೆ. ಆದರೂ ಕೂಡ ಪೊಲ್ಯೂಷನ್ ಕಂಟ್ರೋಲ್ ಆಗ್ತಿಲ್ಲ ಇವ್ರ ಕಡೆಯಿಂದ. ಸೊ ಇದು ಕೆಲಸ ಆಗಲ್ಲ ಅಂತಂದೇಳಿ ಇವಿಗೆ ಬಂದರು. ಇವಿಗೆ ಕೂಡ ಲಿಥಿಯಂ ಬೇಕಾಗುತ್ತೆ, ಅದು ಎಲ್ಲಿ ದಾರಿ ಸಿಗೋಲ್ಲ ನಮ್ಗೆ. ಅದಕ್ಕೂ ಮತ್ತು ಅರಣ್ಯ ಪ್ರದೇಶ ನಾಶ ಮಾಡಿ ಗುಡ್ಡ ಎಲ್ಲ ಬಗೆದು ತಗೋಬೇಕಾಗತ್ತೆ. ತೊಗೊಂಡು ಎಲ್ಲ ಇವಿನ ಮಾಡಿದ ಮೇಲೆ ಮತ್ತೇನಾಗುತ್ತೆ ಅಂದ್ರೆ ಅದಕ್ಕೆ ವಿದ್ಯುತ್ ಶಕ್ತಿ ಬೇಕಲ್ಲ, ಪವರ್ ಬೇಕಲ್ಲ. ಮತ್ತು ಇವರು ವಿಂಡ್ ಟರ್ಬೈನ್ನವ್ರ ಕಡೆಯಿಂದನೇ ಪವರ್ ತೊಗೋಬೇಕಾಗತ್ತೆ. ಮತ್ತು ಅವ್ರು ವಿಂಡ್ ಟರ್ಬೈನ್ನವ್ರೂ ಎಲ್ಲಿ ಬೇಕಲ್ಲಿ ಹೊಲ್ದಾಗ ಫ್ಯಾನ್ ಹಾಕ್ಯಂತ ಇದೊಂಥರ ಸೈಕಲ್ ಇದೆ. ಇದು ದೊಡ್ಡ ದೊಡ್ಡ ಕಾರ್ಪೊರೇಟ್ ಬಿಸ್ನೆಸ್ ಇವೆಲ್ಲ. ಸೊ ಅದೇ ಥರನ ಇವಾಗ ಇಷ್ಟು ದಿನ ನಾವು AI ಬಳಸಿದ್ದೀವಿ. ಈಗ ಜಪಾನ್ನವರು ಒಂದು ಸ್ಟೆಪ್ ಮುಂದಕ್ಕೆ ಹೋಗಿ AGI ತೊಗೊಂಬಂದಿದ್ದಾನೆ. AI ಅಂದ್ರೇನು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಬಟ್ ಈ AGI ಅಂತಂದರೆ ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್. ಸೊ ಇದು ಏನು ಮಾಡುತ್ತಪ್ಪ ಅಂತಂದರೆ, ಈಗ AI ಏನು ಮಾಡ್ತಿತ್ತು ಇಷ್ಟು ದಿನ, ನಾವು ಏನೇನು ಕಮೆಂಟ್ ಕೊಡ್ತೀವಿ ಅದನ್ನು ಮಾತ್ರ ಮಾಡ್ತಿತ್ತು. ಅದು ಬರ್ತಂದ್ರೆ ಮಾಡಿಕೊಡ್ತಿತ್ತು, ಬರಲ್ಲ ಅಂತಂದ್ರೆ ಅಲ್ಲಿಗೆ ಸ್ಟಾಪ್ ಆಗ್ತಿತ್ತು. ಬಟ್ AGI ಏನು ಮಾಡುತ್ತಂದ್ರೆ, AGI ಅಂತಂದರೆ ಬ್ರೇನ್ ಕೊಟ್ಟಂಗೆ. ಅದಕ್ಕೆ AIಗೆ ಬ್ರೇನ್ ಕೊಟ್ಬಿಡೋದು. ಅಂದ್ರೆ ಇದೊಂದು ಆಗ್ಲಿಕ್ಕಪ್ಪನೇ ಅಂದರೆ ಇನ್ನೊಂದು ಥರ ಮಾಡ್ತೀನಿ ತಡಿ ನಾನು ಅಂತಂದೇಳಿ. ಈಗ ನೀವು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ರೋಬೋಟ್ ಮೂವಿ ನೋಡಿರ್ತೀರಲ್ಲ, ಅದರೊಳಗೆ ರಜನಿಕಾಂತ್ ಒಂದು ರೋಬೋಟ್ ಕ್ರಿಯೇಟ್ ಮಾಡಿರ್ತಾರೆ, ವಿಲನ್ ಕೂಡ ಒಂದು ರೋಬೋಟ್ ಕ್ರಿಯೇಟ್ ಮಾಡ್ತಾನೆ. ರಜನಿಕಾಂತ್ ಕ್ರಿಯೇಟ್ ಮಾಡಿರೋ ರೋಬೋ ಅವ್ರ ಕಂಟ್ರೋಲ್ನಾಗ ಇರ್ತೈತಿ. ಬಟ್ ವಿಲನ್ ಕ್ರಿಯೇಟ್ ಮಾಡಿರೋಂಥ ರೋಬೋ ಔಟ್ ಆಫ್ ಕಂಟ್ರೋಲ್ ಆಗ್ತೈತಿ, ತನಗೆ ತಿಳಿದಿದ್ದು ಮಾಡೋಕೆ ನಿಂದಿರ್ತೈತಿ. ತನ್ನಂಥವನ್ನೇ ಸಾವಿರಾರು ಜನರನ್ನ ರೆಡಿ ಮಾಡೋಷ್ಟು ನಾಲೆಡ್ಜ್ ಇರ್ತೈತಿ ಅದಕ್ಕೆ. ಸೊ ಈ AGI ಅಂತಂದರೆ ಇದೇ ಥರ ವರ್ಕ್ ಆಗ್ತೈತಿ. ಇದು ಮುಂದೆ ಮಾರ್ಕೆಟಿಗೆ ಬಂತಪ್ಪ ಅಂದ್ರೆ ಆವಾಗ ಮನುಷ್ಯರನ್ನ ಸೇವ್ ಮಾಡೋದಕ್ಕೆ ಮತ್ತೆ ಇನ್ನೊಂದು ಏನಾರ ಸೊಲ್ಯೂಷನ್ ಹುಡುಕೋದು ಅಷ್ಟೇ.